ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಸ್ನೇಹಿತರೆ, ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಬಹುಜನರ ಕನಸು. ನಿಮಗೂ ಕೂಡ ನಿಮ್ಮ ಕನಸಿನ ಮನೆ ಕಣ್ಣಂಚಿನಲ್ಲಿ ಮಿನುಗುತ್ತಾ ಕಣ್ಣಿಗೆ ಕಟ್ಟಿದ ಹಾಗೆ ಇದೆಯಾ? ಹಾಗಾದರೆ ಈ ಸುದ್ದಿ ಕೇಳಿದ್ರೆ ನಿಮಗೆ ಖುಷಿಯಾಗುವುದು ಖಂಡಿತ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಬರ್ತಾ ಇದೆ. ಇದರಲ್ಲಿ 3 ಕೋಟಿ ಮನೆಗಳ ಹೊಸ ಟಾರ್ಗೆಟ್ ನಿಗದಿಯಾಗಿದೆ. ಈ ಹೊಸ ಯೋಜನೆಯ ಬಗ್ಗೆ ನಾನಿಂದು ನಿಮ್ಮ ಜೊತೆಗೆ ಸಂಪೂರ್ಣ ವಿವರ ಹಂಚಿಕೊಳ್ತೀನಿ. ನೀವು ಇದಕ್ಕೆ ಅರ್ಹರಾ? ಅರ್ಜಿ ಹೇಗೆ ಹಾಕಬೇಕು? ಯಾರಿಗೆ ಸಿಗುತ್ತೆ? ಎಲ್ಲ ಮಾಹಿತಿ ನಿಖರವಾಗಿ ಕೊಡುತ್ತೀನಿ. ಈ ಯೋಜನೆ 2015ರಿಂದಲೇ ಪ್ರಾರಂಭವಾಗಿದೆ. ಈಗ PM ಆವಾಸ್ ಯೋಜನಾ 2.0 ಅನ್ನು ಘೋಷಣೆ ಮಾಡಲಾಗಿದೆ. ಈ ಹೊಸ ಹಂತದಲ್ಲಿ ಸರ್ಕಾರ ಇನ್ನೂ 3 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡಲು ಟಾರ್ಗೆಟ್ ಇಟ್ಟಿದೆ. ಈ ಯೋಜನೆಯು PMAY ಅರ್ಬನ್ ಅಂತ ಕೂಡ ಕರೆಯಲ್ಪಡುತ್ತದೆ. 2025ರಿಂದ ಇಂದು 2.0 ಹಂತಕ್ಕೆ ಪ್ರವೇಶ ಮಾಡಿದೆ. ಮೊದಲ ಹಂತದಲ್ಲಿ ಲಕ್ಷಾಂತರ ಮನೆಗಳು ನಿರ್ಮಾಣವಾಗಿದ್ದವು. ಈಗ ಇನ್ನು 3 ಕೋಟಿ ಮನೆಗಳ ಅನುಮತಿ ನೀಡಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ನಗರದಲ್ಲಿ ಮನೆ ಇಲ್ಲದ ಮಧ್ಯಮ ಮತ್ತು ಬಡವರ್ಗದವರಿಗೆ ಸಹಾಯ ಮಾಡುವುದು. ಈ ಯೋಜನೆಗೆ ಯಾರು ಅರ್ಜಿ ಹಾಕಬಹುದು ಅಂದರೆ, ನೀವು ನಗರ ಪ್ರದೇಶದ ನಿವಾಸಿಯಾಗಿರಬೇಕು. ನಿಮ್ಮ ಹೆಸರಿನಲ್ಲಿ ಮನೆ ಇರಬಾರದು. ಕುಟುಂಬದ ವಾರ್ಷಿಕ ಆದಾಯ ಈ ರೀತಿ ಇರಬೇಕು. EWS ಅಂದರೆ ಇಕನಾಮಿಕಲಿ ವೀಕರ್ ಸೆಕ್ಷನ್, ಕಡು ಬಡತನದಲ್ಲಿದ್ದವರು 3 ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರಬೇಕು. LIG ಲೋವರ್ ಇನ್ಕಮ್ ಗ್ರೂಪ್ನಲ್ಲಿ ಬರುವವರಿಗೆ 3 ಲಕ್ಷದಿಂದ 6 ಲಕ್ಷದ ಒಳಗಡೆ ವಾರ್ಷಿಕ ಆದಾಯ ಇರಬೇಕು. MIG 1 ಅಂದರೆ ಮಿಡಲ್ ಇನ್ಕಮ್ ಗ್ರೂಪ್ ಫಸ್ಟ್ ಗುಂಪಿನಲ್ಲಿರುವವರಿಗೆ ವಾರ್ಷಿಕ 6 ಲಕ್ಷದಿಂದ 12 ಲಕ್ಷದ ಒಳಗಡೆ ಇರಬೇಕು. MIG ಸೆಕೆಂಡ್ ಗುಂಪಿನಲ್ಲಿರುವವರ ವಾರ್ಷಿಕ ಆದಾಯ 12 ಲಕ್ಷದಿಂದ 18 ಲಕ್ಷದ ಒಳಗಡೆ ಇರಬೇಕು. ಮನೆ ಕಟ್ಟುವ ಜಾಗದ ಪತ್ರ ನಿಮ್ಮ ಹೆಸರಿನಲ್ಲಿ ಇರಬೇಕು. ಸಬ್ಸಿಡಿ ಬಗ್ಗೆ ಮಾಹಿತಿ. ಈ ಯೋಜನೆಯ ಪ್ರಮುಖ ಲಾಭವೆಂದರೆ, ನೀವು ಬ್ಯಾಂಕ್ ಅಥವಾ ಲೋನ್ ಸಂಸ್ಥೆಯಿಂದ ಮನೆಗೆ ಸಾಲ ತಗೊಂಡ್ರೆ ಅದರ ಮೊದಲ 8 ಲಕ್ಷ ಸಾಲದ ಮೇಲೆ 4% ಬಡ್ಡಿ ದರ ರಿಯಾಯಿತಿ ಸಿಗುತ್ತದೆ. ಈ ರಿಯಾಯಿತಿಯಿಂದ ಒಟ್ಟು 1.5 ಲಕ್ಷದಿಂದ ರು 1.8 ಲಕ್ಷರವರೆಗೆ ಸಬ್ಸಿಡಿ ಲಾಭವಾಗಬಹುದು. ಈ ಸಬ್ಸಿಡಿ ನಿಮ್ಮ ಲೋನ್ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ. ನೀವು 25 ಲಕ್ಷದವರೆಗೆ ಸಾಲ ಪಡೆಯಬಹುದು, ಆದರೆ ಸಬ್ಸಿಡಿ 8 ಲಕ್ಷದವರೆಗೆ ಮಾತ್ರ ಲಭ್ಯ. ಇದು ಹಣವನ್ನು ನೇರವಾಗಿ ಕೊಡುವ ಯೋಜನೆ ಅಲ್ಲ. ಇದು ನಿಮ್ಮ ಸಾಲದ ಬಡ್ಡಿಯನ್ನು ಕಡಿಮೆ ಮಾಡುತ್ತದೆ. ಅರ್ಜಿಯ ವಿಧಾನ. ನಿಮ್ಮ ಬ್ಯಾಂಕ್ ಅಥವಾ ಲೋನ್ ಸಂಸ್ಥೆಯ ಮೂಲಕ ಅರ್ಜಿ ಹಾಕಬಹುದು, ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ PMAYMIS.gov.in ನಲ್ಲಿ ಸಹ ಅರ್ಜಿ ಹಾಕಬಹುದು. ನೀವು ಯಾವೆಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕೆಂದರೆ, ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಜಮೀನು ಅಥವಾ ಮನೆಯ ದಾಖಲೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ ಇಟ್ಟುಕೊಂಡಿರಬೇಕು. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 2025-26ನೇ ಸಾಲಿನಲ್ಲಿ ಪ್ರಾರಂಭವಾಗಿದ್ದು, ಇದು ಸುಮಾರು 3 ಕೋಟಿ ಕುಟುಂಬಗಳಿಗೆ ಗುರಿಯಾಗಿಸುತ್ತದೆ. ಅರ್ಹ ವ್ಯಕ್ತಿಗಳು ಕೂಡಲೇ ಅರ್ಜಿ ಹಾಕಿ ಈ ಲಾಭ ಪಡೆಯಬಹುದು. ಸ್ನೇಹಿತರೆ, ಇದು ನಿಜವಾದ ಯೋಜನೆ. ನಿಮ್ಮ ಮನೆ ಕಟ್ಟುವ ಕನಸು ನನಸು ಮಾಡಿಕೊಳ್ಳಿ. ದಯವಿಟ್ಟು ಈ ಯೋಜನೆಯ ಸುಳ್ಳು ಸುದ್ದಿಗಳಿಂದ ದೂರವಿರಿ. ಅರ್ಹರಾಗಿದ್ದರೆ ಅರ್ಜಿ ಹಾಕಿ. ನಿಮ್ಮ ಜಾಗದಲ್ಲಿ ನಿಮ್ಮದೇ ಮನೆ ಕಟ್ಟುವ ಕನಸು ಸಾಕಾರವಾಗಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ, ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ನಲ್ಲಿ ನಿಜವಾದ ಸರ್ಕಾರದ ಮಾಹಿತಿ ನಿಮಗಾಗಿ ತಂದುಕೊಡ್ತೀನಿ. ಧನ್ಯವಾದಗಳು.